ಅಕ್ಕ ಅಕ್ಕ ಬಾರಕ್ಕ. ಏನ್ 3 ಹೊತ್ತು ಕೆಲ್ಸ ಕೆಲ್ಸ ಅಂತ ಇರ್ತೀಯಲ್ಲ ಅಕ್ಕ. ಅಕ್ಕ ಏನಕ್ಕ ಯಾವಾಗ್ಲೂ ಕೆಲ್ಸ ಕೆಲ್ಸ ಅಂತ, ನಿನಗೇನ್ ಬೇಸರನೇ ಆಗೋದಿಲ್ವೇನು? ಅಮ್ಮ, ಬೇಸರ ಪಡೋದಕ್ಕೆ ನಾನಿನ್ನು ದೊಡ್ಡ ಸಾಹೇಬನ ಹೆಂಡತಿಯಲ್ಲಮ್ಮ. ನಾನು ರೈತನ ಮಡದಿ. ಬೆಳಗ್ಗೆನೆ ಬೇಗನೆ ಏಳ್ಬೇಕು, ಕಸ ಮುಸ್ರಿ ಮಾಡ್ಬೇಕು, ಬೆಳಗ್ಗೆ ಬೇಗನೆ ರಂಗೋಲಿ ಹಾಕ್ಬೇಕು, ಹೊತ್ತೊಂಡೋದ್ರಾಗ ಜೋಳದ ರೊಟ್ಟಿ ಮಾಡಿ 2 ತರದ ಪಲ್ಯ ಕಟ್ಕೊಂಡು ಭೂಮಿ ತಾಯಿ ಮಡಲೊಳಗ್ ಬಾಳೆ ಮಾಡ್ಬೇಕು. ಅಂದಾಗ್ಲೇ ನಮ್ಮ ರೈತನ ಮನೆತನಕ್ಕೆ ಶೋಭೆ ಅಮ್ಮ. ಅಂದ್ರೆ ನೀನೊಬ್ಳೆ ರೈತನ ಮಡದಿ, ನಾನು ಸೋಮಾರಿ ಹೆಣ್ಣು ಅಂತಾನೆ ನೀನು? ನಾನೆಲ್ಲಮ್ಮ ನಿನ್ನ ಸೋಮಾರಿ ಎಂದೆ. ನಾನ್ ಹೇಳಿದ್ದು ಹಾಗಲ್ಲ, ನೀನ್ ಇನ್ನು ಚಿಕ್ಕವಳು ಅಂತ ಹೇಳ್ದೆ ಅಷ್ಟೇ. ಮತ್ತೆ ಇನ್ನೇನಕ್ಕ ಸೋಮಾರಿ ಅಂದ್ರೆ ಒಂದ್ ಕೆಲ್ಸನೂ ಮಾಡಕ್ ಬಿಡಲ್ಲ. ನೀನ್ ಕೆಲ್ಸ ಮಾಡದೆ ಇರೋ ಬಿಡ ನೋಡಿ ಊರ್ ಜನ ಎಲ್ಲ ಸೋಮಾರಿ ಅನ್ನೋ ತರ ಆಗಿದೆ. ಅದು ಹಾಗಲ್ಲಮ್ಮ, ನೀನ್ ಇನ್ನು ಚಿಕ್ಕವಳು, ಮದುವೆಯಾಗಿ ಹೊಸದಾಗಿ ಮನೆಗ್ ಬಂದಿದ್ದೀಯ. ಗಂಡ ಹೆಂಡತಿ ಒಂದಿಷ್ಟು ದಿನ ಹಾಯಾಗಿರ್ಲಿ ಅಂತ ಕೆಲ್ಸ ಮಾಡೋದು ಮುಂದಿದ್ದೇ ಇದೆಯಲ್ಲ. ನೀನೇನೋ ಪ್ರೀತಿಯಿಂದ ಅಕ್ಕಡೆಗೋಸ್ಕರ ಸುಖವಾಗಿರಿ ಗಂಡ ಹೆಂಡತಿ ಹಾಗೆ ಹೀಗೆ ಅಂತೀಯ. ಆದ್ರೆ ನಾನ್ ಕೆಲ್ಸ ಮಾಡದೆ ಇರೋದ್ ನೋಡಿ ನಿನ್ ಮೈದ ನನಗ್ ಭಯಗತ್ತಾನ. ಏನಂತ? ಯಾಕೆ ಕೆಲ್ಸ ಮಾಡೋದಿಲ್ಲ, ಎಲ್ಲ ಅತ್ತಿಗೆ ಆಗ್ತೀಯ ಹಾಗೆ ಹೀಗೆ ಅಂತ ಬೈತಾನೆ. ಅಕ್ಕೆ ಏನು ಅಕ್ಕ ತಂಗಿಯವರು ಇಬ್ಬರು ಕಿತ್ತಾಡ್ತಾ ಇದ್ದಾರಲ್ಲ? ರೀ ನೋಡ್ರಿ, ಅಕ್ಕ ನನಗ್ ಒಂದ್ ಕೆಲ್ಸಾನು ಮಾಡಕ್ ಬಿಡ್ತಾನೆ ಇಲ್ಲ ರೀ. ಅತ್ತಿಗೆ ಕಾವ್ಯಾಗೂ ಮನೆ ಕೆಲಸವನ್ನು ಹೇಳಿಕೊಡಿ, ಅವಳು ಸಹ ಸ್ವಲ್ಪ ಕಲಿತುಕೊಳ್ಳಲಿ. ಮೈದನ, ನೀನು ಅವಳು ಮಾತು ನಂಬ್ತೀಯಾ? ಅವಳು ಹೇಳ್ತಾಳೆ ಅಂತ ನೀನು ಕೇಳಬೇಡ. ಗುರು, ನೀವಿನ್ನೂ ಇಲ್ಲೇ ಇರಲ್ಲ. ಶ್ರಾವಣದ ಕಡೆ ಸೋಮವಾರ ನಮ್ಮ ಮನೆ ದೇವರಾದ ಬಸವೇಶ್ವರನಿಗೆ ಹೋಗಿ ಪೂಜೆ ಮಾಡಿಸಿಕೊಂಡು ಬಾ ಅಂತ ಹೇಳಿಲ್ಲವೇ? ಹಾ ಕಾವೇರಿ, ಲೇಟ್ ಆಗುತ್ತೆ, ಹೋಗಮ್ಮ. ಆಯ್ತು ಬಾವ. ಆಯ್ತು ಬಾಬಾ ಅಂತ ಬಸವೇಶ್ವರನಿಗೆ ನಮಸ್ಕಾರ ಮಾಡಿ ಹಾಗೆ ಬರ್ಬೇಡಿ. ನಾವಿಬ್ರು ದಂಪತಿಗಳು ಅಣ್ಣನವಾಗಿರ್ಬೇಕು ಅಂತ ಆ ದೇವ್ರ ಹತ್ರ ಬೇಡ್ಕೊಂಡು ವರ್ಷ ತುಂಬೋದ್ರೊಳಗಾಗಿ ಒಂದು ತರಬೇಕು, ಒಂದು ಬರ್ಬೇಕು ಅಂತ ಬೇಡ್ಕೊಂಡ್ ಬನ್ನಿ. ಅತ್ತಿಗೆ, ಈ ಮನೆಗೆ ನೀವು ಹಿರಿಯರು, ನೀವು ಚೆನ್ನಾಗಿದ್ರೆ ತಾನೇ ಈ ಮನೆ ಸದಾ ನನ್ನ ಗೋಕುಲವಾಗಿರುತ್ತದೆ. ನಮ್ಮ ಮನೆ ಹೀಗೆ ಇರಲೆಂದು ಆ ದುರ್ಗಾದೇವಿಯಲ್ಲಿ ಬೇಡಿಕೊಂಡು ಬರ್ತೇನೆ. ಆಯ್ತು, ಹೋಗಿ ಬನ್ನಿ. ಏನಮ್ಮ
ಅಣ್ಣ ನಾವು ಹೋಗಿ ಬರ್ತೇವಣ್ಣ. ರೀ ನಡೀರಿ, ಇಲ್ಲೇ ಇದ್ರೆ ಮತ್ತೆ ಇನ್ನೊಂದು ಹಾಡು ಅನ್ಕೊಂಡು ಇಲ್ಲೇ ಇರ್ತೀನಿ. ಆಯ್ತು, ಹೋಗಿ ಬನ್ನಿ. ಏನ್ ಅಮ್ಮೋರು ದಿಗ್ಭ್ರಾಂತರಾಗಿ ನಿಂತು ಬಿಟ್ಟಿರಲ್ಲ. ಸ್ವಲ್ಪ ನಗುಮುಖ ತೋರಬಾರದು. ನೀ ನನ್ನ ಅರ್ಧಾಂಗಿನಿ, ನೀನೇ ನನ್ನ ಸಂಪತ್ತು. ನೀ ನನ್ನ ಜೊತೆಗಿದ್ದರೆ ನನಗೆ ಯಾವುದೇ ಆಪತ್ತಿಲ್ಲ. ರೀ ಈ ಮನ್ಮಥನಿಗೆ ಕೊಡದೆ ಯಾವೊಂದು ಸಿಹಿ ಮುತ್ತು. ಯಾವಾಗ ನೋಡಿದ್ರಿ ನಿಮ್ದು ಇದೇ ರಗಳೆ ಆಯ್ತಲ್ರಿ. ಮಾತಾಡುತ್ತಾ ಹಾಗೆ ಹೀಗಂತೆ ನನ್ನ ಹೊಗಳ್ತಾ ನನ್ನ ನಾಟಕ ಕೇರಿಸಿ ಒಂದು ಗೀತೆಯನ್ನು ಹಾಡು, ಒಂದು ಸಿಹಿ ಮುತ್ತು ಕೊಡು ಅಂತ ಕೇಳ್ತೀರ. ಆಯ್ತು ರೀ, ನಿಮ್ ಇಷ್ಟದಂತೆ ಆಗ್ಲಿ. ಅಲ್ಲ ಕಣೆ ಭಾಗ್ಯರಥಿ, ಒಂದ್ ಮುತ್ತು ಕೊಡು ಅಂದ್ರೆ ಮುತ್ತಿನ ಮಳೆಯನ್ನೇ ಸುರಿಸಿದೆ ಅಲ್ಲಿ ಭಾಗ್ಯರಥಿ. ಹೌದ್ರಿ, ಮುತ್ತಿನ ಮಳೆನೇ ಸುರಿಸ್ತೀನಿ. ಯಾಕಂದ್ರೆ ನೀವ್ ಹೇಳ್ದಾಗೆ ನಾವು ನೆದ್ಕೊಳ್ಬೇಕಲ್ಲ. ಇಲ್ಲ ಅಂದ್ರೆ ಎಲ್ ಕೇಳ್ತೀರಾ? ನೀವ್ ಹೇಳ್ದಾಗೆ ನಾ ಇದ್ರೆ ನನ್ನ ಹೆಂಡತಿ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ಅಂತೀರಾ. ಒಂದ್ ವೇಳೆ ನಾನ್ ಮುಖ ಉದಿಸ್ಕೊಂಡ್ಬಿಟ್ರೆ ನೀವು ಕೇಳ್ಬೇಕಲ್ಲ, ಬನ್ರಿ ಊಟ ಮಾಡ್ಬರ್ರಿ ಅಂತ ಕರೆದ್ರೆ ನನಗೆ ಹಸಿವಿಲ್ಲ ಕಣೆ ಅಂತೀರಾ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ ಮೇಲೆ ರೇಗ್ತೀರಾ. ನಿಮ್ ಗಂಡಸ್ರ ಬುದ್ಧಿ ನನಗ್ ಗೊತ್ತಿಲ್ವಾ? ಹೋಗಿಪ್ಪ. ಅಲ್ಲ ಕಣೆ ಭಾಗ್ಯರಥಿ, ನಿನ್ ಮೇಲ್ ರೇಗಿದ್ರೆ ನನ್ನ ಹೊಟ್ಟೆಗೆ ತಣ್ಣೀರಿನ ಬಟ್ಟೆನೇ ಗತಿ. ಏನ್ ಮಾಡೋದು? ಎಲ್ಲಾ ನಡೆಯೋದು ರಾಣಿ ಸಾಹೇಬ್ರದೇ ಅಲ್ವೇ. ಕಾಲಾಯ ತಸ್ಮೇ ನಮ ಅಂದಂಗ ನಮ್ಮನ್ನ ಯಾರು ಲೆಕ್ಕಲ್ರಿ. ನಮ್ಮ ಆಸೆ ತೀರಿಸ್ಕೊಳ್ಬೇಕಾದ್ರೆ ನಿಮ್ಮನ್ನು ರಮಿಸಲೇಬೇಕು. ಗೊತ್ತು ಕಣ್ರಿ, ನಿಮ್ ಆಸೆ ಈಡೇರಿಸ್ಕೊಳ್ಬೇಕು ಅಂತ ಹೆಂಡತಿನ ಉಯ್ಯಾಲೆ ಒಳಗೆ ತೂಗಿಸ್ತೀರಿ. ಆಸೆ ಈಡೇರಿದ ಮೇಲೆ ಉಯ್ಯಾಲೆ ಮೇಲೆ ಕೆಳಗೆ ದಬ್ಬಿ ಬಿಡ್ತೀರಿ. ಆಮೇಲೆ ಏನಾದ್ರು ಅಂದ್ಬಿಟ್ರೆ ಸಿಟ್ ಮಾಡ್ತೀರಿ ನಮ್ಮ ಮೇಲೇನ. ಹಾ ಭಾಗ್ಯರಥಿ, ಒಂದು ಹಾಡು ಹಾಡಿ ಕುಣಿಯೋಣ. ಗೊತ್ತಿತ್ರಿ ಇದೇ ರೀತಿ ಅಂತೀರಾ ಅಂತ. ಬಲು ರಸಿಕರು ನೀವು.
ನಿನ್ನಂತ